ಫಸ್ಟ್ ಕ್ವಶನ್, ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಗುರುಮುಖಿ ಲಿಪಿಯನ್ನು ಪರಿಚಯಿಸಿದವರು? ಸಿಖ್ ಗುರುಗಳಲ್ಲಿ ಯಾರು ಗುರುಮುಖಿ ಲಿಪಿಯನ್ನು ಪರಿಚಯಿಸಿದವರು? ಆನ್ಸರ್ ಬಂದು ಗುರು ಅಂಗದ್. ಸೊ ಗುರುನಾನಕ್ ಅವರು ಸಿಖ್ ಧರ್ಮದ ಸ್ಥಾಪಕರಾಗಿದ್ದಾರೆ. ಸೊ ಇವರ ಗುರುನಾನಕ್ ಗುರು ಅಂಗದ್ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರು ಮತ್ತು ಅವರು ಸಿಖ್ಖರ 2ನೇ ಗುರು ಸಹ ಆಗಿದ್ದಾರೆ, ಗುರು ಅಂಗದ್ ಅಂತಕ್ಕಂಥದ್ದು. ಈ ಗುರು ಅಂಗದ್ ಅವರು ಗುರುನಾನಕ್ ಅವರ ಸಂಯೋಜನೆಗಳನ್ನು ಸಂಗ್ರಹಿಸಿ ಅದಕ್ಕೆ ಅವರು ಗುರುಮುಖಿ ಎಂದು ಕರೆಯಲ್ಪಡುವ ಹೊಸ ಲಿಪಿಯನ್ನು ತಮ್ಮದೇ ಆದ ಒಂದು ಇದರಲ್ಲಿ ಸೇರಿಸ್ತಾರೆ. ನೆಕ್ಸ್ಟು, ಪ್ರಸಿದ್ಧ ನಬಕಲೇಬರ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ನಬಕಲೇಬರ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ ಹೇಗಿದೆ? ರಾಜಸ್ಥಾನ, ಒಡಿಶಾ, ಬಿಹಾರ, ಅಸ್ಸಾಂ. ಆನ್ಸರ್ ಬಂದು ಒಡಿಶಾ. ಸೊ ನಬಕಲೇಬರ ಹಬ್ಬವು ಒಡಿಶಾದ ಹೆಚ್ಚಿನ ಜಗನ್ನಾಥ ದೇವಾಲಯಗಳಲ್ಲಿ ಆಚರಿಸಲಾಗುವಂತಹ ಒಂದು ಪುರಾತನ ಆಚರಣೆಯಾಗಿದೆ. ಈ ಉತ್ಸವದಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಮತ್ತು ಸುದರ್ಶನ ವಿಗ್ರಹಗಳನ್ನು ಹೊಸ ವಿಗ್ರಹಗಳಿಂದ ಬದಲಾಯಿಸಲಾಗುತ್ತದೆ. ನಬಕಲೇಬರವು ಸಾಮಾನ್ಯವಾಗಿ ಪ್ರತಿ 12-19 ವರ್ಷಗಳಿಗೊಮ್ಮೆ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢದ ಮಂಗಳಕರ 2 ತಿಂಗಳ ಆಧಾರದ ಮೇಲೆ ಬರುತ್ತದೆ. ಸೊ ಈ ಒಂದು ನಬಕಲೇಶ್ವರ ಹಬ್ಬವು ಒಡಿಶಾದಲ್ಲಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಮಾದಾಯಿ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಗಳ ಬುಡಕಟ್ಟು ಹಬ್ಬವಾಗಿದೆ? ಆಪ್ಷನ್ ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಮಣಿಪುರ್. ಸೊ ಈ ಒಂದು ಹಬ್ಬ, ಮಾದಾಯಿ ಹಬ್ಬವನ್ನು ಛತ್ತೀಸ್ಗಢದಲ್ಲಿ ಆಚರಿಸ್ತಾರೆ. ಮಡಾಯಿ ಹಬ್ಬವು ಛತ್ತೀಸ್ಗಢದ ಜನಪ್ರಿಯ ಹಬ್ಬವಾಗಿದ್ದು ಈ ಹಬ್ಬವು ರಾಜ್ಯದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುವಂತಹ ಒಂದು ಹಬ್ಬವಾಗಿದೆ. ಮಾದಾಯಿ ಹಬ್ಬವನ್ನು ಗೊಂಡಾ ಬುಡಕಟ್ಟು ಜನರು ಆಚರಿಸುತ್ತಾರೆ. ನೋಡಿ, ಇದು ಕ್ವಶನ್ ಬರ್ಬೋದು, ಗೊಂಡಾ ಬುಡಕಟ್ಟು ಜನರು. ನೆಕ್ಸ್ಟ್, ಪಂಚಮಹಲ್ ಎಲ್ಲಿದೆ? ಪಂಚಮಹಲ್ ಬಂದು ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುತ್ತೆ. ಪಂಚಮಹಲ್ ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿಯಲ್ಲಿ ಒಂದು ಅರಮನೆಯಾಗಿದ್ದು ಈ ಪಂಚಮಹಲ್ ಎಂದರೆ 5 ಹಂತದ ಅರಮನೆಯಾಗಿದ್ದು ಅಕ್ಬರನಿಂದ ಇದು ಕಟ್ಟಿಸಲ್ಪಟ್ಟಿದ್ದು ಈ ರಚನೆಯು ಜೇನಾನ ಕ್ವಾರ್ಟರ್ಸ್ಗೆ ಹತ್ತಿರದಲ್ಲಿದೆ. ಇದು ಮನರಂಜನೆ ಮತ್ತು ವಿಶ್ರಾಂತಿಗಾಗಿ ಬಳಸಲ್ಪಟ್ಟಿದೆ ಎಂಬ ಕಲ್ಪನೆಯೂ ಸಹ ಇದೆ. ನೆಕ್ಸ್ಟು, ವೇದಾಂತಂ ಸತ್ಯನಾರಾಯಣ್ ಅವರು ಈ ಕೆಳಗಿನ ಯಾವ ನೃತ್ಯ ಪ್ರಕಾರಗಳಲ್ಲಿ ಶ್ರೇಷ್ಠ ಗುರು ಎಂದು ಕರೆಯುತ್ತಾರೆ? ವೇದಾಂತಂ ಸತ್ಯನಾರಾಯಣ್ ಇವರು ಒಡಿಸ್ಸಿನ ಕಥಕ, ಭರತನಾಟ್ಯ, ಕುಚಿಪುಡಿ ಯಾವುದೋ ಒಂದು ಪ್ರಕಾರದ ನೃತ್ಯ ಪ್ರಕಾರದಲ್ಲಿ ಹೆಸರುವಾಸಿ ಅಥವಾ ಗುರು ಶ್ರೇಷ್ಠರು ಅಂತ ಹೇಳೋದಾದರೆ ನಾವು ಕುಚಿಪುಡಿ. ಸೊ ಕುಚಿಪುಡಿ ಅಂತಕ್ಕಂಥದ್ದು ವೇದಾಂತ್ ಸತ್ಯನಾರಾಯಣ ಶರ್ಮಾ ಅವರ ಒಂದು ಜನಪ್ರಿಯ ನೃತ್ಯ ಆಗಿದೆ. ಇವರು ಬಂದು ಕುಚಿಪುಡಿ ನೃತ್ಯದ ಪರಿಣಿತಿ ಎಂದು ಪರಿಗಣಿಸಲಾಗಿದೆ. ಈ ಕುಚಿಪುಡಿ ಒಂದು ಆಂಧ್ರ ಪ್ರದೇಶದ ಒಂದು ನೃತ್ಯವಾಗಿದೆ. ಕೇರಳದ ಎರ್ನಾಕುಲಂ ಜಿಲ್ಲೆಯ ಕಾಲಾಡಿ ಈ ಕೆಳಗಿನ ಯಾವುದರ ಜನ್ಮಸ್ಥಳವಾಗಿದೆ? ಆದಿಶಂಕರಾಚಾರ್ಯ ನಮ್ಗೆ ಗೊತ್ತೇ ಇದೆ. ಕೇರಳದ ಕಾಲಾಡಿ ಅಂತಕ್ಕಂಥದ್ದು ಆದಿಶಂಕರಾಚಾರ್ಯರವರ ಒಂದು ಸ್ಥಳ. ಆದಿಶಂಕರಾಚಾರ್ಯರು ತತ್ವಜ್ಞಾನಿ ಮತ್ತು ಅದ್ವೈತವಾದ ಸಿದ್ಧಾಂತವನ್ನು ನೀಡ್ತಾರೆ. ನೆಕ್ಸ್ಟ್, ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಈ ಕೆಳಗಿನ ಯಾವ ವಸ್ತುವನ್ನು ಬಳಸಲಾಗಿದೆ? ಕೆಂಪು ಮರಳುಗಲ್ಲನ್ನು ಬಳಸಿ ಈ ಒಂದು ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ವಸ್ತುಗಳನ್ನು ನಿರ್ಮಿಸಲಾಗಿದೆ. ಸೊ ಆ ಒಂದು ನಿರ್ಮಾಣ ನೋಡಿ ಈ ಥರ ಇದೆ. ನೆಕ್ಸ್ಟು, ಕೆಂಪು ಮರಳುಗಲ್ಲು ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಬಳಸಲಾಗಿರ್ತಕ್ಕಂಥ ವಸ್ತುವಾಗಿದೆ. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಬಂದು ಬೂದು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ಸೊ ಕೆಂಪು ಮರಳುಗಲ್ಲು ಬಂದು ಮಥುರಾ ಸ್ಕೂಲು, ಗಾಂಧಾರ ಸ್ಕೂಲ್ ಬಂದು ಬೂದು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್, ಅಗ್ನಿ ದೇವಾಲಯವು ಡ್ಯಾಶ್ಗಾಗಿ ಪೂಜಾ ಸ್ಥಳವಾಗಿದೆ? ಸಿಖ್ಖರು, ಝೊರಾಸ್ಟ್ರಿಯನ್ನರು, ಬೌದ್ಧರು, ಶಿಂಟೋಸ್. ಸೊ ಇದಕ್ಕೆ ಆನ್ಸರ್ ಬಂದು ಝೊರಾಸ್ಟ್ರಿಯನ್ನರು ಅಗ್ನಿ ದೇವಾಲಯವನ್ನು ಪೂಜಾ ಸ್ಥಳವಾಗಿ ಮಾಡ್ಕೊಂಡಿರ್ತಾರೆ. ಇದನ್ನು ಸಾಮಾನ್ಯವಾಗಿ ದಾರ್ ಇ ಮೆಹರ್ ಅಥವಾ ಅಗಿಯಾರಿ ಎಂದು ಸಹ ಕರೆಯಲಾಗುತ್ತದೆ. ಅಂದರೆ ಪರ್ಷಿಯನ್ನಲ್ಲಿ ದಾರ್ ಇ ಮೆಹರ್ ಅಂತ ಕರೀತಾರೆ, ಗುಜರಾತಿಯಲ್ಲಿ ಅಗಿಯಾರಿ ಅಂತ ಕರೀತಾರೆ. ಈ ಝೊರಾಸ್ಟ್ರಿಯನ್ ಧರ್ಮದಲ್ಲಿ ಶುದ್ಧ ನೀರಿನೊಂದಿಗೆ ಬೆಂಕಿ ಅಂತಕ್ಕಂಥ ಒಂದು ಧಾರ್ಮಿಕ ಶುದ್ಧತೆಯ ಏಜೆಂಟ್ಗಳಾಗಿ ಬಳಸ್ಕೊಂಡು ಈ ಒಂದು ಅಗ್ನಿ ದೇವಾಲಯಗಳನ್ನು ಬಳಸ್ಕೊಳ್ತಾರೆ. ನೆಕ್ಸ್ಟು, ರಾಷ್ಟ್ರಕೂಟ ರಾಜವಂಶದ ಅಮೋಘ ವರ್ಷ ನಿರ್ಮಿಸಿದ 9ನೇ ಶತಮಾನದ 9 ದೇವಾಲಯಗಳ ಸಮೂಹವಾದ ನವಲಿಂಗ ದೇವಾಲಯನ ಕಟ್ಟಿಸ್ತಕ್ಕಂಥ ರಾಷ್ಟ್ರಕೂಟ ವಂಶದ ಅಮೋಘ ವರ್ಷ ಅವನು ನಿರ್ಮಿಸ್ತಕ್ಕಂಥ ಒಂದು ನವಲಿಂಗ ದೇವಾಲಯಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಸೊ ಇದು ಒಂದು ಕರ್ನಾಟಕದ
ನವಲಿಂಗ ದೇವಾಲಯಗಳು ಕ್ಲಸ್ಟರ್ ಕರ್ನಾಟಕದ ಕುಕ್ಕನೂರು ಪಟ್ಟಣದಲ್ಲಿ ಕಂಡುಬರುತ್ತವೆ. ಈ 9ನೇ ಶತಮಾನದ ಸಂಕೀರ್ಣವನ್ನು ರಾಷ್ಟ್ರಕೂಟ ರಾಜವಂಶದ ರಾಜ ಅಮೋಘ ವರ್ಷ 1 ಅಥವಾ ಅವನ ಮಗ ಕೃಷ್ಣ 2ರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಈ ಒಂದು ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನೆಕ್ಸ್ಟು ಪುತುಲ್ ನಾಚ್ ಬೊಂಬೆಯು ಕಲೆಯು ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ? ಪುತುಲ್ ನಾಚ್ ಗೊಂಬೆ ಅಥವಾ ತೊಗಲುಗೊಂಬೆ ಆಟ ಅಂತ ಹೇಳ್ತಾರಲ್ಲ, ಸೊ ಪುತುಲ್ ನಾಚ್ ಬೊಂಬೆಯ ಕಲೆಯು ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ? ಪಶ್ಚಿಮ ಬಂಗಾಳ. ಸೊ ಪಶ್ಚಿಮ ಬಂಗಾಳ ಸಾಂಪ್ರದಾಯಿಕ ರಾಡ್ ಬೊಂಬೆಯ ರೂಪವನ್ನು ಪುತುಲ್ ನಾಚ್ ಎಂದು ಕರೆಯಲಾಗುತ್ತದೆ. ಅವುಗಳನ್ನು ಮರದಿಂದ ಕೆತ್ತಲಾಗಿರುತ್ತದೆ ಮತ್ತು ನಿರ್ದಿಷ್ಟ ಪ್ರದೇಶದ ವಿವಿಧ ಕಲಾತ್ಮಕ ಶೈಲಿಗಳನ್ನು ಅನುಸರಿಸುತ್ತದೆ. ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಕೇರಳದ ಈ ಕೆಳಗಿನ ಯಾವ ಕಲಾ ಪ್ರಕಾರಗಳಿವೆ? ಸೊ ಕೇರಳ ಅಂತ ಬಂದಾಗ ಕುಟ್ಟಿಯಾಟಂ. ಯುನೆಸ್ಕೋ ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಯುನೆಸ್ಕೋದಲ್ಲಿ 3 ಭಾರತೀಯ ಪ್ರದರ್ಶನ ಕಲಾ ಪ್ರಕಾರಗಳನ್ನು ಕೆತ್ತಲಾಗಿದೆ. ಅದು ಕೇರಳದ ಧಾರ್ಮಿಕ ರಂಗಮಂದಿರವಾದ ಮುಡಿಯಟ್ಟು, ಚಾವು ನೃತ್ಯ, ಪೂರ್ವ ಭಾರತದ ಸಂಪ್ರದಾಯ ಮತ್ತು ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ರಾಜಸ್ಥಾನದ ಕಲ್ಬೇಲಿಯ ಜಾನಪದ ಹಾಡುಗಳು ಮತ್ತು ನೃತ್ಯಗಳು. ಸೋಟು 3 ಬರ್ತವೆ. ಯಾವುದಾದ್ರು ಅಂತಂದರೆ ಕೇರಳದ ಧಾರ್ಮಿಕ ರಂಗಮಂದಿರವಾದ ಮುಡಿಯಟ್ಟು, ಚಾವು ನೃತ್ಯ ಮತ್ತು ಮಾನವೀಯತೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ರಾಜಸ್ಥಾನದ ಕಲ್ಬೇಲಿಯ ಜಾನಪದ ಹಾಡುಗಳು ಮತ್ತು ನೃತ್ಯಗಳು ಮತ್ತು ಈ ಪೂರ್ವ ಭಾರತದ ಸಂಪ್ರದಾಯ. ಈ 3 ಸಹ ಕುಟ್ಟಿಯಾಟಂ ಜೊತೆಗೆ ಸೇರಿಕೊಂಡು ಯುನೆಸ್ಕೋದ ಒಂದು ಭಾರತೀಯ ಪ್ರದರ್ಶನ ಕಲಾ ಪ್ರಕಾರಗಳಲ್ಲಿ ಕೆತ್ತಲಾಗಿದೆ. ನೆಕ್ಸ್ಟು 12ನೇದು ಜಿಕಿರ್ ಎಂಬ ಭಕ್ತಿ ಜಾನಪದ ಗೀತೆಗಳು ಯಾವ ಭಾರತೀಯ ರಾಜ್ಯಕ್ಕೆ ಸೇರಿವೆ? ಒಡಿಶಾ, ಅಸ್ಸಾಂ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ. ಸೊ ಆನ್ಸರ್ ಬಂದು ಅಸ್ಸಾಂ. ಜಿಕಿರ್ ಎಂಬ ಭಕ್ತಿ ಜನಪದ ಗೀತೆಗಳು ಅಸ್ಸಾಮಿನಲ್ಲಿ ಕಂಡುಬರುತ್ತವೆ. ಸೊ ಈ ಜಿಕಿರ್ ಮತ್ತು ಝರಿ ಅಸ್ಸಾಂನ ಸಂಗೀತ ಪ್ರಕಾರವನ್ನು ಪ್ರತಿನಿಧಿಸುತ್ತವೆ. 2 ಬರ್ತವೆ, ಜಿಕಿರ್ ಮತ್ತು ಝರಿ ಅಂತಕ್ಕಂಥದ್ದು. ಅವು ಅಸ್ಸಾಂನ ಮುಸ್ಲಿಮರಲ್ಲಿ ಪ್ರಚಲಿತವಾಗಿರುವ ಭಕ್ತಿ ಗೀತೆಗಳ ಒಂದು ಗುಂಪಾಗಿದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಸ್ಥಳವು ಚಿಕಂಕರಿ ಕಸೂತಿಗೆ ಪ್ರಸಿದ್ಧವಾಗಿದೆ? ಚಿಕಂಕರಿ ಅಂದರೆ ಎಂಬ್ರಾಯ್ಡ್ರಿ ಬರುತ್ತಲ್ಲ, ಸೊ ಅದು ಚಿಕಂಕರಿ ಕಸೂತಿಗೆ ಪ್ರಸಿದ್ಧವಾಗಿದೆ. ಸೊ ಆನ್ಸರ್ ಬಂದು ಲಕ್ನೋ. ಚಿಕಂದರಿ ಲಕ್ನೋದ ಸಾಂಪ್ರದಾಯಿಕ ಕಸೂತಿ ಶೈಲಿಯಾಗಿದೆ. UP ಅಕ್ಷರ ಅನುವಾದಿಸಲಾಗಿದೆ. ಪದದ ಅರ್ಥ ಬಂದು ಕಸೂತಿ ಮತ್ತು ಇದು ಲಕ್ನೋದ ಅತ್ಯಂತ ಪ್ರಸಿದ್ಧವಾದ ಜವಳಿ ಅಲಂಕಾರ ಶೈಲಿಗಳಲ್ಲಿ ಒಂದಾಗಿದ್ದು ಈ ಸ್ಥಳೀಯ ಮಾರುಕಟ್ಟೆ ಮುಖ್ಯವಾಗಿ ಚೌಕ್ ಲಕ್ನೋದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ದಾಂಡಿಯಾ ಅಂದರೆ ಕೋಲಾಟದ ಸಂಬಂಧಪಟ್ಟಂಗೆ ಈ ನೃತ್ಯದ ಒಂದು ರೂಪವಾಗಿದೆ ಅಂತಂದರೆ ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ ಅಂದರೆ ಗುಜರಾತ್. ದಾಂಡಿಯಾ ಗುಜರಾತ್ ಮತ್ತು ರಾಜಸ್ಥಾನದ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದ್ದು ಇದು ಗರ್ಭಾ ಜೊತೆಗೆ ಅಂದರೆ ಗುಜರಾತಲ್ಲಿ ಗರ್ಭಾ ಫೇಮಸ್ಸು, ಅದರ ಜೊತೆಗೆ ಈ ದಾಂಡಿಯಾ ಅಂತಕ್ಕಂಥ ಒಂದು ಜಾನಪದ ನೃತ್ಯ ಸಹ ಫೇಮಸ್ ಆಗಿದೆ. ಇದು ನವರಾತ್ರಿಯ ಸಂಜೆಯ ವೈಶಿಷ್ಟ್ಯಪೂರ್ಣ ನೃತ್ಯವಾಗಿದ್ದು ದುರ್ಗೆಯ ಗೌರವಾರ್ಥವಾಗಿ ಯಾವಾಗಲೂ ಪ್ರದರ್ಶಿಸಲ್ಪಡುವ ಭಕ್ತಿಯ ಗರ್ಭಾ ನೃತ್ಯಗಳಿಗಾಗಿ ಹುಟ್ಟಿಕೊಂಡು ಈ ನೃತ್ಯ ಪ್ರಕಾರವು ವಾಸ್ತವವಾಗಿ ದೇವಿ ಮತ್ತು ಮಹಿಷಾಸುರನ ನಡುವಿನ ಅಣುಕು ಕಾಳಗದ ವೇದಿಕೆಯನ್ನು ತೋರಿಸಿಕೊಡುತ್ತದೆ. ನೃತ್ಯದ ಕೋಲುಗಳು ದುರ್ಗೆಯ ಕತ್ತಿಗಳನ್ನು ಪ್ರತಿನಿಧಿಸುತ್ತವೆ. ನೆಕ್ಸ್ಟ್ ಯಾವ ತತ್ವಶಾಸ್ತ್ರದಲ್ಲಿ ದ್ರವ್ಯಗಳ ತತ್ವದಿಂದ ಮೋಕ್ಷವನ್ನು ಸಾಧಿಸುವ ವಿವರಣೆಯು ಕಂಡುಬರುತ್ತದೆ? ಯಾವ ತತ್ವಶಾಸ್ತ್ರದಲ್ಲಿ ದ್ರವ್ಯಗಳ ತತ್ವದಿಂದ ಮೋಕ್ಷವನ್ನು ಸಾಧಿಸುವ ವಿವರಣೆಯು ಕಂಡುಬರುತ್ತದೆ? ಸೊ ನ್ಯಾಯ. ಮಹರ್ಷಿ ಗೌತಮರು ರಚಿಸಿದ ನ್ಯಾಯ ದರ್ಶನದಲ್ಲಿ ದ್ರವ್ಯಗಳ ತತ್ವಜ್ಞಾನದಿಂದ ಮೋಕ್ಷವನ್ನು ಪಡೆಯುವುದು ಅಂತ ಒಂದು ವಿವರಣೆಯನ್ನು ತಿಳಿಸಿದ್ದಾರೆ. ಮಹಾಸಾಂಘಿಕ ಪಂಥವು ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಜೈನ, ಬೌದ್ಧ, ಹಿಂದೂ ಧರ್ಮ, ಸಿಖ್ ಧರ್ಮ. ಸೊ ಮಹಾಸಾಂಘಿಕ ಪಂಥವು ಬಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಮಹಾಸಾಂಘಿಕ ಪಂಥವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು ಮಹಾಸಾಂಘಿಕವು ಆರಂಭಿಕ ಬೌದ್ಧದ ಶಾಲೆಗಳಲ್ಲಿ ಒಂದಾಗಿದೆ. ಮಹಾಸಾಂಘಿಕ ಪಂಥದ ಮೂಲ ಕೇಂದ್ರವು ಮಗಧದಲ್ಲಿದೆ, ಆದರೆ ಅವರು ಮಥುರಾ ಮತ್ತು ಕಾರ್ಲಿಯಂಥ ಪ್ರಮುಖ ಕೇಂದ್ರಗಳನ್ನು ಸಹ ಉಳಿಸಿಕೊಂಡರು. ಅಂದರೆ ಮಗಧದಲ್ಲಿದೆ, ಬಟ್ ಮಥುರಾ ಮತ್ತು ಕಾರ್ಲಿಯಲ್ಲಿ ಅದು ಕೇಂದ್ರಗಳಾಗಿ ಉಳ್ಕೊಂಡಿದ್ದಾವೆ. ಯಾವ ಬೌದ್ಧ ಪಠ್ಯವು ಅನೇಕ ರಾಜ ಕಟ್ಟಡಗಳಲ್ಲಿ ಚಿತ್ರಿಸಿದ ವ್ಯಕ್ತಿಗಳ ಅಸ್ತಿತ್ವವನ್ನು ವಿವರಿಸುತ್ತದೆ? ವಿನಯ ಪಿಟಕ, ಸುಪ್ತ ಪಿಟಕ, ಅಭಿದಮ್ಯ ಪಿಟಕ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಬೌದ್ಧ ಧರ್ಮದಲ್ಲಿ 3 ಬರ್ತವೆ ತ್ರಿಪಿಟಕಗಳು. ಸೊ ಅದರಲ್ಲಿ ಯಾವ ಒಂದು ಪಿಟಕದಲ್ಲಿ ರಾಜ ಕಟ್ಟಡಗಳಲ್ಲಿ ಚಿತ್ರಿಸಿದ ವ್ಯಕ್ತಿಗಳ ಅಸ್ತಿತ್ವವನ್ನು ಕಾಣಿಸ್ಬೋದು ಅಂತ ನೋಡೋದಾದರೆ ನಾವು ವಿನಯ ಪಿಟಕ.
ಸೊ ಬೌದ್ಧ ಪಠ್ಯ ವಿನಯ ಪೀಠಕ ಅನೇಕ ರಾಜಮನೆತನದ ಕಟ್ಟಡಗಳ ಮೇಲೆ ಚಿತ್ರಿಸಿದ ಆಕೃತಿಗಳ ಅಸ್ತಿತ್ವವನ್ನು ವಿವರಿಸುತ್ತದೆ. ವಿನಯ ಪೀಠಕ ಬೌದ್ಧ ಗ್ರಂಥವಾಗಿದ್ದು ಇದು ತ್ರಿಪಿಟಕವನ್ನು ರೂಪಿಸುವ 3 ಪಠ್ಯಗಳಲ್ಲಿ ಒಂದಾಗಿದ್ದು ಈ ಪುಸ್ತಕದ ಮುಖ್ಯ ವಿಷಯವೆಂದರೆ ಮಠದ ಸನ್ಯಾಸಿಗಳು ಇತ್ಯಾದಿ. ಸೊ ಸನ್ಯಾಸಿಗಳು ಆಗಿರ್ಬೋದು ಅಥವಾ ರಾಜರ ಒಂದು ಕಟ್ಟಡಗಳ ಮೇಲೆ ಚಿತ್ರಿಸುವ ಆಕೃತಿಗಳ ಅಸ್ತಿತ್ವವನ್ನು ಸಹ ಈ ಒಂದು ವಿನಯ ಪೀಠಕದಲ್ಲಿ ತೋರಿಸ್ತಾರೆ. ಮಾಲ್ವಾ ಚಿತ್ರಕಲೆ ಶೈಲಿಯನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಯಿತು? ಮಾಲ್ವಾ ಇದು ಒಂದು ಮಧ್ಯಪ್ರದೇಶದ ಒಂದು ಕಲೆಯಾಗಿದೆ. ಮಾಲ್ವಾ ಪೇಂಟಿಂಗ್ ಅಂತಕ್ಕಂಥದ್ದು ಮಧ್ಯಪ್ರದೇಶದ ಮಾಲ್ವಾ ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡಿದ್ದು ಇದಕ್ಕೆ ಮಾಲ್ವಾ ಅನ್ನೋ ಒಂದು ಹೆಸರು ಬಂದಿದೆ. ಇದು ಒಂದು ರೀತಿಯಲ್ಲಿ ರಜಪೂತ ಶೈಲಿಯ ಒಂದು ಭಾಗವಾಗಿದ್ದು ಏಕೆಂದರೆ ಇದರಲ್ಲಿ ಚಿತ್ರಕಲೆಯು ಮುಖ್ಯ ವಿಷಯವೆಂದರೆ ರಾಜ, ಯುದ್ಧ ಇತ್ಯಾದಿ. ಸೊ ಹಾಗಾಗಿ ಇದರಲ್ಲಿ ರಜಪೂತರ ಶೈಲಿ ಪ್ರಸಿದ್ಧವಾಗಿದೆ. ನೆಕ್ಸ್ಟು ಮಾಲ್ವಾ ಶೈಲಿಯ ಪ್ರಮುಖ ಉದಾಹರಣೆಗಳೆಂದರೆ ರಸಿಕ್ ಪ್ರಿಯಾ, ಅಮ್ರಸ್ಟಕ್ ಮತ್ತು ಮಾಧೋದಸ್ ಚಿತ್ರಿಸಿದ ರಾಗಮಾಲಾ ಸರಣಿ ಇತ್ಯಾದಿ ಈ ಒಂದು ಕಲೆಗೆ ಪ್ರಮುಖ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ವಿಗ್ರಹಗಳ ತಯಾರಿಕೆಯಲ್ಲಿ ಕಳೆದು ಹೋದ ಮೇಣದ ತಂತ್ರವನ್ನು ಯಾವ ಅವಧಿಯಲ್ಲಿ ಬಳಸಲಾಯಿತು? ಸೊ ಇದು ಬಂದು ಹರಪ್ಪ ಅವಧಿಯಲ್ಲಿ ಬಳಸ್ತಾ ಇದ್ರು. ಏನಂತ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಕಂಚಿನ ಎರಕವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಅಭ್ಯಾಸಕ್ಕೆ ಸಾಕ್ಷಿಯಾಗಿತ್ತು. ಕಳೆದು ಹೋದ ಮೇಣದ ತಂತ್ರವನ್ನು ಬಳಸಿ ಕಂಚಿನ ಶಿಲ್ಪಗಳನ್ನು ತಯಾರಿಸಲಾಯಿತು. ಈ ತಂತ್ರದಲ್ಲಿ ಮೇಣದ ವಿಗ್ರಹಗಳನ್ನು ಮೊದಲು ಒದ್ದೆಯಾದ ಜೇಡಿಮಣ್ಣಿನಿಂದ ಲೇಪಿಸಲಾಗುತ್ತದೆ ಮತ್ತು ನಂತರ ಒಣಗಲು ಬಿಡಲಾಗುತ್ತದೆ. ನಂತರ ಜೇಡಿಮಣ್ಣಿನ ಲೇಪಿತ ವಿಗ್ರಹಗಳನ್ನು ಬಿಸಿ ಮಾಡಿ ಅದರಲ್ಲಿ ಮೇಣವನ್ನು ಕರಗಿಸಿ ನಂತರ ಸಣ್ಣ ರಂಧ್ರದ ಮೂಲಕ ಸುರಿಯಲಾಗುತ್ತದೆ ಮತ್ತು ಕರಗಿದ ಲೋಹವನ್ನು ಟೊಳ್ಳಾದ ಅಂಚಿನೊಳಗೆ ಸುರಿಯಲಾಗುವುದು. ಲೋಹವು ತಂಪಾಗಿ ಹೋದ ನಂತರ ಮಣ್ಣಿನ ಲೇಪವನ್ನು ತೆಗೆದು ಹಾಕಲಾಗುತ್ತೆ. ಈ ಥರ ಒಂದು ಮೇಣದ ಆಕಾರವನ್ನು ಆ ಹರಪ್ಪ ನಾಗರಿಕತೆಯಲ್ಲಿ ಮಾಡ್ತಾಯಿದ್ರು. ಪಿಯೆಟ್ರಾ ದೂರ ಎಂದರೆ ಏನು? ಸೊ ಇದು ಪಿಯೆಟ್ರಾ ದೂರ ಅಂದರೆ ಕಲ್ಲಿನ ಗೋಡೆಗಳ ಮೇಲೆ ಕಲ್ಲುಗಳ ಮತ್ತು ರತ್ನಗಳ ಕೆತ್ತನೆಯ ವಿಧವಾಗಿದೆ. ನೆಕ್ಸ್ಟ್ ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಹೂವುಗಳು, ಮಾನವ ರೂಪದ ವ್ಯಕ್ತಿಗಳು ಮತ್ತು ಜಾತಕ ಕಥೆಗಳು ಯಾವ ಆಡಳಿತಗಾರರ ಭಾವಚಿತ್ರದ ವಿಷಯವಾಗಿದೆ? ಸೊ ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಹೂವುಗಳು, ಮಾನವ ರೂಪದ ವ್ಯಕ್ತಿಗಳು ಮತ್ತು ಜಾತಕ ಕಥೆಗಳನ್ನು ತಿಳಿಸುವಂಥ ಒಂದು ಭಾವಚಿತ್ರಗಳು ಯಾರ ಕಾಲದಲ್ಲಿ ಆಡಳಿತದ ಕಾಲದಲ್ಲಿ ಕಂಡುಬರುತ್ತದೆ ಅಂತ ನೋಡೋದಾದರೆ ನಾವು ಗುಪ್ತರ ಕಾಲದಲ್ಲಿ ಕಂಡುಬರುತ್ತೆ. ಗುಪ್ತ ರಾಜವಂಶವು ಪ್ರಾಚೀನ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದು ಈ ಅವಧಿಯನ್ನು ಇತಿಹಾಸಕಾರರು ಸುವರ್ಣಯುಗ ಅಂತಲೂ ಸಹ ಹೇಳ್ತಾರೆ. ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಹೇಳ್ತಾರೆ. ಅಜಂತ ಗುಹೆಗಳು ಭಾರತದ ಮಹಾರಾಷ್ಟ್ರದಲ್ಲಿ ನೆಲೆಗೊಂಡಿದ್ದು ಸುಮಾರು 29 ಬಂಡೆಗಳಿಂದ ಕತ್ತರಿಸಿದ ಬೌದ್ಧ ಸ್ಮಾರಕ ಗುಹೆಗಳಾಗಿವೆ. ಇದು ಕ್ರಿಸ್ತಪೂರ್ವ 2ನೇ ಶತಮಾನದಷ್ಟು ಹಿಂದಿನದ್ದು. ಸೊ ಹಾಗಾಗಿ ಅದರ ಜೊತೆಗೆ ಇಲ್ಲಿ ಕೆತ್ತಿರುವಂಥ ಗುಹೆಗಳಾಗಿರ್ಬೋದು, ಕೆತ್ತನೆಗಳಾಗಿರ್ಬೋದು, ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು ಅಂದರೆ ಆ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರಗಳು ಈ ಒಂದು ವರ್ಣಚಿತ್ರಗಳಲ್ಲಿ ಕಂಡುಬರುತ್ತವೆ. ಯಾವ ಶೈಲಿಯನ್ನು ಕಂಪನಿಯ ಚಿತ್ರಕಲೆ ಶೈಲಿ ಎಂದು ಕರೆಯುತ್ತಾರೆ? ಯಾವ ಶೈಲಿಯನ್ನು ಕಂಪನಿಯ ಚಿತ್ರಕಲೆ ಶೈಲಿ ಎಂದು ಕರೆಯುತ್ತಾರೆ? ಪಾಟ್ನಾ ಕಲಾಂ ಶೈಲಿಯನ್ನು ಕಂಪನಿಯ ಚಿತ್ರಕಲೆ ಶೈಲಿ ಎಂದು ಕರೆಯುತ್ತಾರೆ. ಪಾಟ್ನಾ ಅಥವಾ ಕಂಪನಿಯ ಚಿತ್ರಕಲೆ ಶೈಲಿಯು ಆ ಕಾಲದ ಸಾಮಾನ್ಯ ಜನರ ಸಾಮಾನ್ಯ ಅಂಶಗಳನ್ನು ಚಿತ್ರಿಸಲು ಪ್ರಸಿದ್ಧವಾಗಿದ್ದು ಮುಘಲ್ ಸಾಮ್ರಾಜ್ಯದ ಅವನತಿಯ ನಂತರ ವರ್ಣಚಿತ್ರಕಾರರು ಪಾಟ್ನಾ ಮತ್ತು ಅದರ ಅಕ್ಕಪಕ್ಕದ ಪ್ರದೇಶಗಳನ್ನು ತಮ್ಮ ವಿಷಯಗಳಾಗಿ ಮಾಡಿಕೊಂಡಾಗ ಅಭಿವೃದ್ಧಿಗೊಳಿಸುತ್ತಾರೆ. ನೆಕ್ಸ್ಟ್ ಹರಪ್ಪ ಕಾಲದ ಶಿಲ್ಪಗಳಲ್ಲಿ ಯಾವ ಲೋಹವನ್ನು ಹೆಚ್ಚು ಬಳಸಲಾಗುತ್ತಿತ್ತು? ಕಂಚು. ಸೊ ಹರಪ್ಪ ನಾಗರಿಕತೆಯು ಕಂಚಿ ಎರಕವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಅಭ್ಯಾಸಕ್ಕೆ ಸಾಕ್ಷಿಯಾಗಿತ್ತು. ಕಣ್ಮರೆಯಾಗುವ ಮೇಣದ ತಂತ್ರವನ್ನು ಬಳಸಿಕೊಂಡು ಕಂಚಿನ ಶಿಲ್ಪಿಗಳನ್ನು ತಯಾರಿಸಲಾಗುತ್ತಿತ್ತು. ಸೊ ಈ ಮೇಣದ ವಿಗ್ರಹಗಳನ್ನು ಮೊದಲು ಒದ್ದೆಯಾದ ಜೇಡಿಮಣ್ಣಿನಿಂದ ಆಗಲೇ ಹೇಳ್ತಿದ್ದು. ಸೊ ಹಾಗಾಗಿ ಈ ಒಂದು ಕಂಚನ್ನು ಬಳಸಿಕೊಂಡು ಈ ಒಂದು ಕಂಚಿನ ವಿಗ್ರಹಗಳನ್ನು ಮಾಡ್ತಾಯಿದ್ರು. ಖಜುರಾಹೋ ದೇವಾಲಯವನ್ನು ಯಾವ ರಾಜವಂಶದಲ್ಲಿ ನಿರ್ಮಿಸಲಾಯಿತು? ಖಜುರಾಹೋ ದೇವಾಲಯವು ಚಾಂದೇಲ್ ಅಂತಕ್ಕಂಥ ರಾಜವಂಶದಲ್ಲಿ ಈ ಒಂದು ಖಜುರಾಹೋ ದೇವಾಲಯ ನಿರ್ಮಿಸಲಾಗುತ್ತದೆ. ಚಾಂಡೇಲ ರಾಜವಂಶದಿಂದ 950ರಿಂದ 1050ರ ನಡುವೆ ನಿರ್ಮಿಸಲಾಗಿದ್ದು ಖಜುರಾಹೋ ದೇವಾಲಯಗಳು ಭಾರತೀಯ ಕಲೆಯ ಪ್ರಮುಖ ಮಾದರಿಗಳಲ್ಲಿ ಒಂದಾಗಿದೆ. ಹಿಂದೂ ಮತ್ತು ಜೈನ ದೇವಾಲಯಗಳು ಈ ಸೆಟ್ಗಳನ್ನು ರೂಪುಗೊಳಿಸಲು ಸುಮಾರು 100 ವರ್ಷಗಳನ್ನು ತೆಗೆದುಕೊಂಡಿದ್ದು ಮೂಲತಃ 85 ದೇವಾಲಯಗಳು ಸಂಗ್ರಹವಾಗಿದೆ. ಈಗ 25 ದೇವಾಲಯಗಳು ಇದ್ದಾವೆ, ಎಲ್ಲ ನಾಶವಾಗಿದ್ದಾವೆ. ಸೊ
ಸೊ ಖಜುರಾಹೋ ಭಾರತದ ಮಧ್ಯಪ್ರದೇಶದ ರಾಜ್ಯದಲ್ಲಿರುವ ಒಂದು ಪ್ರಮುಖ ನಗರವಾಗಿದ್ದು ಇದು ಪ್ರಾಚೀನ ಮತ್ತು ಮಧ್ಯಕಾಲೀನ ದೇವಾಲಯಗಳಿಗೆ ವಿಶ್ವಪ್ರಸಿದ್ಧಿಯಾಗಿದೆ. ಇದು ಮಧ್ಯಪ್ರದೇಶದ ಛತರ್ಪುರ ಜಿಲ್ಲೆಯಲ್ಲಿದ್ದು ಖಜುರಾಹೋವನ್ನು ಪ್ರಾಚೀನ ಕಾಲದಲ್ಲಿ ಖಜೂರ್ಪುರ ಮತ್ತು ಖಜೂರ್ ವಾಹಿಕಾ ಎಂದು ಕರೆಯಲಾಗುತ್ತಿತ್ತು. ಸಂಸತ್ ಭವನ ನಿರ್ಮಾಣ ಕಾಮಗಾರಿ ಯಾರಿಂದ ನಡೆದಿದೆ? ಸೊ ಇದಕ್ಕೆ ಆನ್ಸರು ಎಡ್ವಿನ್ ಲುಟೆನ್ಸ್ ಹರ್ಬರ್ ಬೇಕರ್. ಸಂಸತ್ ಭವನವು ನವದೆಹಲಿಯಲ್ಲಿರುವ ಭಾರತದ ಸಂಸತ್ತಿನ ನೆಲೆಯಾಗಿದ್ದು ಇದನ್ನು 1912-13ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲುಟ್ಯೆನ್ಸ್ ಮತ್ತು ಹರ್ಬರ್ಟ್ ಬೇಕರ್ ಅವರು ವಿನ್ಯಾಸಗೊಳಿಸುತ್ತಾರೆ. ಇದರ ನಿರ್ಮಾಣವು 1921ರಲ್ಲಿ ಪ್ರಾರಂಭವಾಗಿ 1927ರಲ್ಲಿ ಅಂತ್ಯ ಆಗುತ್ತೆ, ಕೊನೆಗೊಳ್ಳುತ್ತೆ. ಮಧ್ಯಪ್ರದೇಶದ ಪ್ರಸಿದ್ಧ ಜಾನಪದ ನೃತ್ಯ ಯಾವುದು? ಮಧ್ಯಪ್ರದೇಶದ ಪ್ರಸಿದ್ಧ ಜಾನಪದ ನೃತ್ಯ ಬಂದು ಕಡಾನಾಚ್. ಸೊ ಇದು ಕಡಾನಾಚು. ಇದರ ಜವರ, ಮಟ್ಕಿ, ಹಾಡ, ಕಡಾನಾಚ್, ಪುಲ್ಪತಿ, ಗ್ರೀಡಾ, ಡ್ಯಾನ್ಸ್, ಸಲಾರ್ಕಿ, ಸಿಲಬಡೋನಿ ಇವೆಲ್ಲವೂ ಮಧ್ಯಪ್ರದೇಶದ ಜಾನಪದ ನೃತ್ಯಗಳಾಗಿವೆ. ನೆಕ್ಸ್ಟ್ ಛತ್ತೀಸ್ಗಢದ ಪ್ರಸಿದ್ಧ ಜಾನಪದ ನೃತ್ಯ ಯಾವುದು? ಪಂಥಿ ನೃತ್ಯ ಅಂತಕ್ಕಂಥದ್ದು ಛತ್ತೀಸ್ಗಢದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ. ಸೊ ಈ ಪಂಥಿ ನೃತ್ಯದ ಹೆಸರನ್ನು ಛತ್ತೀಸ್ಗಢದ ಮಹಾನ್ ಸಂತ ಗುರು ಘಾಸಿದಾಸ್ ಅವರ ಆರಾಧನೆಯಿಂದ ಪಡೆಯಲಾಗುತ್ತದೆ. ಮುಖ್ಯವಾಗಿ ನಿರ್ಗುಣ ಭಕ್ತಿಯನ್ನು ಆಧರಿಸಿದ ಈ ಜನಪದ ನೃತ್ಯವು ಛತ್ತೀಸ್ಗಢದ ಸತ್ನಾಮಿ ಸಮುದಾಯದವರನ್ನು ಪ್ರದರ್ಶಿಸುತ್ತಾರೆ. ಈ ನೃತ್ಯದಲ್ಲಿ ನರ್ತಕರು ಸಿಂಬಲ್ ಮತ್ತು ಮೃದಂಗದ ಧ್ವನಿಗೆ ಬಳಿ ಧೋತಿಯನ್ನು ಧರಿಸುತ್ತಾರೆ. ಈ ನೃತ್ಯದ ಸಮಯದಲ್ಲಿ ಅದ್ಭುತ ಸಾಹಸಗಳನ್ನು ಸಹ ತೋರಿಸಲಾಗುತ್ತದೆ. ಸೊ ಇಲ್ಲಿ ಪಂಥಿ ನೃತ್ಯದ ಹೆಸರನ್ನು ಛತ್ತೀಸ್ಗಢದ ಮಹಾನ್ ಸಂತ ಗುರು ಘಾಸಿದಾಸ್ ಅವರಿಂದ ಪಡೆಯಲಾಗುತ್ತದೆ. ನೆಕ್ಸ್ಟು ಈ ಒಂದು ಪಾಂಟಿ ನೃತ್ಯ ಅಂತಕ್ಕಂಥದ್ದು ಛತ್ತೀಸ್ಗಢದ ಒಂದು ಜಾನಪದ ನೃತ್ಯವಾಗಿದೆ. ನೆಕ್ಸ್ಟ್ ಈ ಛತ್ತೀಸ್ಗಢದ ಸತ್ನಾಯಿ ಸಮುದಾಯದವರು ಪ್ರದರ್ಶಿಸುವಂಥ ಒಂದು ನೃತ್ಯ ಆಗಿದೆ. ಕೆಳಗಿನ ಯಾವ ಜನಪದ ಗೀತೆಗಳು ಶಿವಾಜಿಯಂತಹ ಮಾಜಿ ವೀರರ ವಿಷಯಗಳನ್ನು ಆಧರಿಸಿವೆ? ಪೋವಾಡ. ಪೋವಾಡ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಜಾನಪದ ಹಾಡು. ಇದನ್ನು ಸಾಮಾನ್ಯವಾಗಿ ಶಿವಾಜಿಯಂತಹ ಇಂದಿನ ವೀರರಿಗೆ ಅವರ ಧೈರ್ಯದ ಕ್ರಿಯೆಗಳು ಮತ್ತು ಘಟನೆಗಳಿಗಾಗಿ ಹಾಡಲಾಗುತ್ತದೆ. ಜ್ಯೋತಿರಾವ್ ಫುಲೆ ಅವರು ರಚಿಸಿದ ಶಿವಾಜಿ ಪೋವಾಡದಂತಹ ಅನೇಕ ಜನಪ್ರಿಯ ಪೋವಾಡಗಳಿವೆ. ಇನ್ನೊಂದು ಬಾಬಾ ಸಾಹೇಬ್ ದೇಶಮುಖ್ ಅವರು ತಾನಾಜಿ ಪೋವಾಡ. ಸೊ ಇಲ್ಲಿ ಜ್ಯೋತಿರಾವ್ ಫುಲೆ ಮತ್ತು ಬಾಬಾ ಸಾಹೇಬ್ ದೇಶಮುಖ್ ಇವರಿಬ್ಬರ ಪೋವಾಡಗಳು ಫೇಮಸ್ ಆಗಿದೆ. ಸೂರಜ್ ಕುಂಡ್ ಕ್ರಾಫ್ಟ್ ಮೇಳವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಸೂರಜ್ ಕುಂಡ್ ಕ್ರಾಫ್ಟ್. ಸೊ ಇದು ಬಂದು ಹರಿಯಾಣದಲ್ಲಿ ಆಯೋಜಿಸುವಂಥ ಒಂದು ಮೇಳ. ಇದು ಫೆಬ್ರವರಿಯಲ್ಲಿ ಹರಿಯಾಣದ ಫರೀದಾಬಾದ್ ಬಳಿ ಪ್ರತಿ 2 ವಾರಗಳಿಗೊಮ್ಮೆ ನಡೆಯುವಂತಹ ಅಂತಾರಾಷ್ಟ್ರೀಯ ಕೈ ಹಿಡಿಯುವ ಪ್ರದರ್ಶನವಾಗಿದೆ. ಸೊ ಇಲ್ಲಿ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಕರಕುಶಲ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವಂತಹ ಒಂದು ಮೇಳ. ಪ್ರತಿ ವರ್ಷ ಯೋಜನಾ ಸಮಿತಿಯು ಥೀಮ್ ಸ್ಥಿತಿಯನ್ನು ಆಯ್ಕೆ ಮಾಡುತ್ತದೆ. ಈ ಉಪಕ್ರಮವು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಎತ್ತು ತೋರಿಸುವಂಥ ಮತ್ತು ಇತರ ದೇಶಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂಥ ಗುರಿಯನ್ನು ಒಳಗೊಂಡಿದೆ. ಗಟ್ಕಾವನ್ನು ಯಾವ ಸಮುದಾಯದವರು ವ್ಯಾಪಕವಾಗಿ ಆಡುವ ಆಟ ಅಥವಾ ಸಮರ ಕಲೆಯಾಗಿದೆ? ಸೊ ಇದು ಬಂದು ಪಂಜಾಬಿ. ಗಟ್ಕಾ ಅಂತಕ್ಕಂಥದ್ದು ಬರೀ ಕತ್ತಿ ವರಸೆ ಆಗಿರ್ಬೋದು ಅಥವಾ ಈ ಥರ ಆಟಗಳಾಗಿರ್ಬೋದು. ಗಟ್ಕಾ ಅಂತ ಅಂದರೆ ಚಿತ್ರದಲ್ಲಿ ತೋರಿಸ್ತಾ ಇದೆ ನೋಡಿ ಇದು. ಮತ್ತು ಕತ್ತಿ ವರಸೆನೂ ಬರುತ್ತೆ ಇದರಲ್ಲಿ. ಇದನ್ನು ಪಂಜಾಬಲ್ಲಿ ಜಾಸ್ತಿ ಆಡ್ತಾರೆ. ಸೊ ಗಟ್ಕಾ ಪಂಜಾಬಿನ ಪ್ರಾಚೀನ ಸಿಖ್ ಸಮರ ಕಲೆಯಾಗಿದೆ. ಇದು ಯುದ್ಧದಲ್ಲಿ ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟಿದೆ ಮತ್ತು ಹಲವು ಸಾವಿರ ವರ್ಷಗಳಿಂದ ಉತ್ತರ ಭಾರತದಲ್ಲಿದೆ. ಇದನ್ನು ಆಧ್ಯಾತ್ಮಿಕ ಮತ್ತು ದೈಹಿಕ ವ್ಯಾಯಾಮ ಎಂದು ಸಹ ಪರಿಗಣಿಸಲಾಗುತ್ತದೆ. ಇದು ಜೀವನದ ಲಯದಲ್ಲಿ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುವಂಥ ಮೂಲಭೂತ ಗುರಿಯನ್ನು ಆಧರಿಸಿ ಇದರಿಂದ ಪವಿತ್ರ ಸೈನಿಕನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತರಬೇತಿಯನ್ನು ನೀಡಬಹುದಾಗಿದೆ. ಇದರ ಜೊತೆಗೆ ಈ ಕಲಾ ಪ್ರಕಾರಗಳಲ್ಲಿ ದಾಳಿ ಮತ್ತು ರಕ್ಷಣೆಯನ್ನು ತೋಳು ಮತ್ತು ಕಾಲಿನ ಪ್ರದೇಶಗಳು ಮತ್ತು ಬಳಸಿದ ಆಯುಧದ ಸ್ವರೂಪದಿಂದ ನಿರ್ಧರಿಸಲಾಗುತ್ತದೆ. ಅರುಣಾಚಲ ಪ್ರದೇಶದಲ್ಲಿ ಯಾವ ಜಾನಪದ ಸಂಗೀತ ಪ್ರಸಿದ್ಧವಾಗಿದೆ? ಜಾರ್ಜಿನ್ ಜಾ ಅಂತಕ್ಕಂಥ ಒಂದು ಸಂಗೀತ ಅರುಣಾಚಲ ಪ್ರದೇಶದಲ್ಲಿ ಪ್ರಸಿದ್ಧಿಯಾಗಿದೆ. ಇದು ವ್ಯಾಪಕವಾಡಲ್ಪಟ್ಟ ಜನಪದ ಗೀತೆಯಾಗಿದೆ. ಇದನ್ನು ಹೆಚ್ಚಾಗಿ ಮದುವೆ ಮತ್ತು ಸಭಾ ಸಮಾರಂಭಗಳಲ್ಲಿ ಹಾಡಲಾಗುತ್ತದೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಇದರಲ್ಲಿ ಭಾಗವಹಿಸುತ್ತಾರೆ ಮತ್ತು ಸಾರ್ವಜನಿಕರು ಸಹ ಕೊರಸ್ನಲ್ಲಿ ಹಾಡುಗಳನ್ನು ಹಾಡುತ್ತಾರೆ. ಹಾಡು ಅವರ ಪೂರ್ವಜರ ಹಿಂದಿನ ಘಟನೆಗಳನ್ನು ವೈಭವೀಕರಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಜಾರ್ಜಿನ್ ಜಾ ಅಂತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಹಾಡುವಂಥ ಒಂದು ಪ್ರಸಿದ್ಧವಾದ ಜನಪದ ಗೀತೆ. ಕೆಳಗಿನಲ್ಲಿ ಯಾವುದು ಸುಗ್ಗಿಯ ಹಬ್ಬವಲ್ಲ? ಸೊ
ಅಂತಕ್ಕಂಥದ್ದು ಸುಗ್ಗಿ ಹಬ್ಬವಲ್ಲ. ಇದು ಬಿಹಾರ ಮತ್ತು ಜಾರ್ಖಂಡ್ನ ಪ್ರಮುಖ ಹಬ್ಬವಾಗಿದ್ದು ಮತ್ತು ಸೂರ್ಯ ದೇವತೆಯನ್ನು ಗೌರವಿಸಲು ಆಚರಿಸುವಂತಹ ಒಂದು ಹಬ್ಬವಾಗಿದೆ. ಈ ಚೌತ್ ಅಂತಕ್ಕಂಥದ್ದು ಪವಿತ್ರ ಸ್ನಾನ ಮತ್ತು ಸೂರ್ಯ ದೇವಿಗೆ ಅರ್ಪಣೆಗಳನ್ನು ಮಾಡಿದ ನಂತರ ಕಠಿಣ ಉಪವಾಸ ದಿನಗಳ ನಂತರ ಅದನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಇಲ್ಲಿನ ಮೂರನೇ ಯಾವುದು ಲೋಹಿ, ಪೊಂಗಲ್, ಬಿಹು ನೋಡೋದಾದರೆ ಲೋಹ್ರಿಯನ್ನು ಮುಖ್ಯವಾಗಿ ಸಿಖ್ಖರು, ಹಿಂದೂಗಳು ಆಚರಿಸುತ್ತಾರೆ. ಇದು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಸಾಂಪ್ರದಾಯಿಕವಾಗಿ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನನ್ನು ಸ್ವಾಗತಿಸುತ್ತದೆ. ಮತ್ತು ಪೊಂಗಲ್ ಮತ್ತು ಬಿಹು ಕ್ರಮವಾಗಿ ತಮಿಳುನಾಡು ಮತ್ತು ಅಸ್ಸಾಮಲ್ಲಿ ಆಚರಿಸುವಂಥ ಒಂದು ಹಬ್ಬವಾಗಿದೆ. ನೆಕ್ಸ್ಟ್ ಛೌ ನೃತ್ಯದಲ್ಲಿ ಯಾವ ಸಮರ ಕಲೆಯ ಹಂತಗಳು ಮತ್ತು ತಂತ್ರಗಳನ್ನು ಬಳಸಲಾಗುತ್ತದೆ? ಪರಿಖಂಡ ಅಂತಕ್ಕಂಥ ಒಂದು ತಂತ್ರ ಅಥವಾ ಹಂತವನ್ನು ಬಳಸಲಾಗಿದ್ದು ಛೌ ನೃತ್ಯದಲ್ಲಿ ಕಂಡುಬರುತ್ತದೆ. ರಜಪೂತರಿಂದ ರಚಿಸಲ್ಪಟ್ಟಿರುವಂತಹ ಪರಿಖಂಡವು ಬಿಹಾರದ ಮಿಲಿಟರಿ ಕಲೆಯ ಒಂದು ರೂಪವಾಗಿದೆ. ಇದು ಕತ್ತಿ ಮತ್ತು ಗಿರಣಿಯೊಂದಿಗೆ ಹೋರಾಡುವಂತಹ ಒಂದು ನೃತ್ಯ. ಇದು ಬಿಹಾರದ ಹಲವು ಭಾಗಗಳಲ್ಲಿ ಇನ್ನೂ ಪ್ರಗತಿಯಲ್ಲಿದ್ದು ಇದರ ಹೆಜ್ಜೆಗಳು ಮತ್ತು ತಂತ್ರಗಳನ್ನು ಛೌ ನೃತ್ಯದಲ್ಲಿ ವ್ಯಾಪಕವಾಗಿ ಬಳಸಿಕೊಳ್ಳಲಾಗುತ್ತದೆ. ಈ ಸಮರ ಕಲೆಯ ಹೆಸರು 2 ಪದಗಳನ್ನು ಒಳಗೊಂಡಿದ್ದು ಪರಿ ಎಂದರೆ ಗುರಾಣಿ, ಸರ್ ಎಂದರೆ ಕತ್ತಿ. ಸೊ ಹೀಗಾಗಿ ಕತ್ತಿ ಮತ್ತು ಗುರಾಣಿ ಎರಡನ್ನು ಬಳಸಿಕೊಂಡು ಮಾಡ್ತಕ್ಕಂಥ ಒಂದಿದು ತಂತ್ರವನ್ನು ಪರಿಖಂಡ ಅಂತ ಹೇಳ್ತಾರೆ. ಇಂಡಿಯನ್ ಮಿರರ್ ವಾರಪತ್ರಿಕೆಯನ್ನು ಯಾರು ಪ್ರಾರಂಭಿಸಿದರು? ಇಂಡಿಯನ್ ಮಿರರ್ ವಾರಪತ್ರಿಕೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಪ್ರಾರಂಭಿಸ್ತಾರೆ. 1861ರಲ್ಲಿ ಇಂಡಿಯನ್ ಮಿರರ್ ಎಂಬ ಪತ್ರಿಕೆಯನ್ನು ಕಲ್ಕತ್ತಾದ ಮನಮೋಹನ್ ಘೋಷ್ ಮತ್ತು ದೇವೇಂದ್ರನಾಥ್ ಟ್ಯಾಗೋರ್ ಅವರು ಇಬ್ಬರು ಸೇರಿ ಈ ಒಂದು ಪತ್ರಿಕೆಯನ್ನು ಪ್ರಕಟಿಸ್ತಾರೆ. ಟ್ಯಾಗೋರ್ 1817ರಲ್ಲಿ ಬಾಂಗ್ಲಾದೇಶದಲ್ಲಿ ಜನಿಸಿ 1905ರಲ್ಲಿ ಮರಣವನ್ನು ಹೊಂದುತ್ತಾರೆ. ನೆಕ್ಸ್ಟ್ ಸುಧಾರಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಗೋಪಾಲ್ ಗಣೇಶ್ ಅಗರ್ಕರ್ ಅಂತಕ್ಕಂಥವ್ರು ಸುಧಾರಕ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಇದು ಸರಿ SDA ಎಕ್ಸಾಮಲ್ಲಿ 2021ರ SDA ಎಕ್ಸಾಮಲ್ಲಿ ಕ್ವಶನ್ ಬಂದಿತ್ತು. ಸೊ ಇದನ್ನು 1888ರಲ್ಲಿ ಗೋಪಾಲ್ ಗಣೇಶ್ ಅಗರ್ಕರ್ ಅವರು ಸ್ಥಾಪಿಸಿ ಪತ್ರಿಕೆಯು ಆಂಗ್ಲೋ ಮರಾಠಿ ಭಾಷೆಯ ಕೆಲಸವಾಗಿತ್ತು ಮತ್ತು ಆಧುನಿಕ ಭಾರತದ ನಗರದ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಪ್ರಕಟವಾಯಿತು. ಯಾವ ರೀತಿಯ ಮದುವೆಯಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನು ಮದುವೆಯಾಗುತ್ತಾನೆ? ಸೊ ಒಬ್ಬ ಪುರುಷ ಒಬ್ಬ ಮಹಿಳೆ ಅಂದರೆ ಏಕಪತ್ನಿತ್ವ. ಕೆಳಗಿನವುಗಳಲ್ಲಿ ಯಾವುದು ಪೂರ್ವ ಭಾರತದ ಬಿಹಾರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಜನಪ್ರಿಯ ಸಿಹಿಯಾಗಿದೆ? ಬಿಹಾರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಅತ್ಯಂತ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಸ್ವೀಟ್ ಯಾವುದು ಅಂತ ಹೇಳೋದಾದ್ರೆ ನಾವು ಕಾಜಾ. ಸೊ ಈ ಕಾಜಾ ಅಂತಕ್ಕಂಥದ್ದು ಮುಖ್ಯವಾಗಿ ಮೈದಾ, ಸಕ್ಕರೆ ಮತ್ತು ತುಪ್ಪ ಅಥವಾ ದಾಳದಿಂದ ತಯಾರಿಸುವಂತಹ ಒಂದು ರೀತಿಯ ಭಕ್ಷ್ಯವಾಗಿದೆ. ಇದು ಪೂರ್ವ ಭಾರತದ ಬಿಹಾರ, ಒಡಿಶಾ, ಪಶ್ಚಿಮ ಬಂಗಾಳದಲ್ಲಿ ಬಹಳ ಜನಪ್ರಿಯವಾಗಿದ್ದು ಈ ಎಲ್ಲ ಪ್ರದೇಶಗಳು ಒಂದು ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿದ್ದವು. 2000 ವರ್ಷಗಳ ಹಿಂದೆಯೇ ಈ ಪ್ರದೇಶಗಳ ಫಲವತ್ತಾದ ಪ್ರದೇಶಗಳಲ್ಲಿ ಈ ಕಾಜಾ ಅಂತಕ್ಕಂಥ ಒಂದು ಸಿಹಿ ಖಾದ್ಯವನ್ನು ತಯಾರಿಸಲಾಗುತ್ತಿತ್ತು. ತಿರುನೆಲ್ವೇಲಿ ಹಲ್ವಾ ಭಾರತದ ಯಾವ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದೆ? ತಿರುನೆಲ್ವಿ ಹಲ್ವಾ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾಗಿದೆ. ತಿರುನೆಲ್ವೇಲಿಯನ್ನು ನೆಲ್ಲೈ ಎಂದು ಸಹ ಕರೆಯುತ್ತಾರೆ ಮತ್ತು ಐತಿಹಾಸಿಕವಾಗಿ ತೆನ್ವೇಲಿ ಎಂದು ಸಹ ಕರೀತಾರೆ. ಇದು ಭಾರತದ ತಮಿಳುನಾಡಿನ ಪ್ರಮುಖ ನಗರವಾಗಿದ್ದು ಇದು ತಿರುನೆಲ್ವೇಲಿ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ. ಇದು ಚೆನ್ನೈ, ಕೊಯಮತ್ತೂರು, ಮದುರೈ, ತಿರುಚಿರಾಪಳ್ಳಿ ಮತ್ತು ಸೇಲಂ ನಂತರ ರಾಜ್ಯದ 6ನೇ ಅತಿದೊಡ್ಡ ಪುರಸಭೆಯಾಗಿದೆ. ಗೋಟಾಪಟ್ಟಿ ಎಂಬುದು ಭಾರತೀಯ ಕಸೂತಿಯ ಒಂದು ವಿಧವಾಗಿದ್ದು ಅದು ಯಾವುದರಿಂದ ಹುಟ್ಟಿಕೊಂಡಿತು? ಇದು ಒಂದು ರಾಜಸ್ಥಾನದ ಒಂದು ಕಸೂತಿ. ಗೋಟಾಪಟ್ಟಿ ಅಂತಕ್ಕಂಥದ್ದು ರಾಜಸ್ಥಾನ ಹುಟ್ಟಿಕೊಂಡಂತಹ ಒಂದು ವಿಧವಾದ ಭಾರತೀಯ ಕಸೂತಿಯಾಗಿದೆ. ಗೋತಾಪಟ್ಟಿ ಎಂಬುದು ರಾಜಸ್ಥಾನಿ ಸಾಂಪ್ರದಾಯಿಕ ಕಲೆಯಾಗಿದೆ. ಇದನ್ನು ಅನಾದಿ ಕಾಲದಿಂದಲೂ ರಾಜಮನೆತನದವರು ಬಳಸಲಾಗುತ್ತಿತ್ತು. ಇದು ಜೀವನ ಶೈಲಿಯ ರಾಜರೂಪವನ್ನು ಸಂಕೇತಿಸುತ್ತದೆ. ಕೊಕ್ಕೊರೋಕ್ ಯಾವ ಭಾರತೀಯ ರಾಜ್ಯದ ಅಧಿಕೃತ ಭಾಷೆಯಾಗಿದೆ? ಇದು ಬಂದು ತ್ರಿಪುರದ ಒಂದು ಭಾಷೆಯಲ್ಲಿ 2 ಭಾಷೆ ಮಾತಾಡ್ತಾರೆ. ಅದಂತಂದರೆ ಕೊಕ್ಕೊರೋಕ್ ಮತ್ತು ಬೆಂಗಾಲಿ ಅಂತಕ್ಕಂಥದ್ದು 2 ತ್ರಿಪುರದ ಅಧಿಕೃತ ಭಾಷೆಗಳಾಗಿದೆ. ಗಾಥಾ ಸಪ್ತಸತಿಯನ್ನು ಬರೆದವರು ಯಾರು? ಹಾಲ. ಗಾಥಾ ಸಪ್ತಸತಿ ಶುಭಾಷಿತ್ ಶೈಲಿಯ ಅತ್ಯಂತ ಹಳೆಯ ಗ್ರಂಥಗಳಲ್ಲಿ ಒಂದಾಗಿದ್ದು ಇದು ಪ್ರೀತಿಯ ಭಾವನೆಗಳೊಂದಿಗೆ ವ್ಯವಹರಿಸುತ್ತದೆ ಮತ್ತು ಕಾಮಸೂತ್ರದ ವಿರುದ್ಧವಾದ ತೀವ್ರತೆ ಎಂದು ಉಲ್ಲೇಖಿಸಲಾಗುತ್ತದೆ. ಕಾಮಸೂತ್ರವು ಪ್ರೀತಿಯ
ಕುರಿತ ಸೈದ್ಧಾಂತಿಕ ಕೃತಿಯಾಗಿದೆ ಅಂತಲೇ ಹೇಳ್ತಾರೆ. ಮತ್ತು ಕೃಷ್ಣ ಮತ್ತು ರಾಧೆಯರ ಒಂದು ಪ್ರೇಮ ಕಥೆಯ ಬಗ್ಗೆ ಸಹ ಈ ಒಂದು ಪದ್ಯದಲ್ಲಿ ಬರುತ್ತೆ. ಯಾವ ಬೌದ್ಧ ಪಠ್ಯವು ದ್ವೀಪದ ಇತಿಹಾಸವನ್ನು ಅರ್ಥೈಸುತ್ತದೆ? ದೀಪವಂಶ, ಮಹಾವಂಶ, ಜಾತಕ, ಉದಾನ. ಸೊ ಇಲ್ಲಿ ದೀಪವಂಶ ಅಂತಕ್ಕಂಥದ್ದು ಬೌದ್ಧದ ಒಂದು ಅಂದರೆ ಶ್ರೀಲಂಕಾದ ಬಗ್ಗೆ ತಿಳಿಸ್ಕೊಡುತ್ತೆ. ಇದನ್ನು ಬಹುಶಃ ಕ್ರಿಸ್ತಶಕ 3ನೇ-4ನೇ ಶತಮಾನದಲ್ಲಿ ಬರೆಯಲಾಗುತ್ತೆ. ಇದು ಅಕ್ಷರಶಃ ಇತಿಹಾಸದ ಕ್ರಾನಿಕಲ್ ಎಂದರ್ಥ. ಇದು ಶ್ರೀಲಂಕಾಕ್ಕೆ ಬುದ್ಧನ ಭೇಟಿ ಮತ್ತು ಬುದ್ಧನ ದಂತ ಅವಶೇಷಗಳ ಆಗಮನವನ್ನು ಸೂಚಿಸುತ್ತದೆ. ಯಾವುದು ಬೌದ್ಧ ಸಾಹಿತ್ಯವಲ್ಲ? ತತ್ವಾರ್ಥ ಸೂತ್ರ ಅಂತಕ್ಕಂಥದ್ದು ಬೌದ್ಧ ಸಾಹಿತ್ಯವಲ್ಲ, ಯಾಕಂದರೆ ಮಹಾವಂಶ, ಜಾತಕ, ಉದಾನ ಎಲ್ಲ ಬೌದ್ಧ ಸಾಹಿತ್ಯದಲ್ಲಿ ಬರುತ್ತೆ. ಸೊ ಈ ಉಮಾಸ್ಪತಿಯು ತತ್ವಾರ್ಥ ಸೂತ್ರ ಕ್ರಿಸ್ತಶಕ 2ನೇ ಅಥವಾ 5ನೇ ಶತಮಾನ ತರ್ಕಶಾಸ್ತ್ರ, ಜ್ಞಾನಶಾಸ್ತ್ರ, ನೀತಿಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ಮೇಲೆ ಸಂಸ್ಕೃತದ ಪ್ರಮುಖ ಜೈನ ಕೃತಿಯಾಗಿದೆ. ಮಹಾವಂಶ, ಜಾತಕ ಮತ್ತು ಉದಾನ ಬೌದ್ಧ ಸಾಹಿತ್ಯಕ್ಕೆ ಸೇರಿದ್ದಾಗಿದೆ. ಸೊ ಇದು ಬಂದು ತತ್ವಾರ್ಥ ಸೂತ್ರ ಬಂದು ಸಂಸ್ಕೃತ ಪ್ರಮುಖ ಜೈನ ಕೃತಿಗಳಾಗಿವೆ. ಹುಮಾಯೂನ್ ನಾಮ ಯಾರು ಬರೆದಿದ್ದಾರೆ? ಗುಲ್ಬದನ್ ಬೇಗಂ. ಗುಲ್ಬದನ್ ಬೇಗಂ ಬಂದು ಅಕ್ಬರನ ಮೊಘಲ್ ರಾಜಕುಮಾರಿ ಮತ್ತು ಚಕ್ರವರ್ತಿ ಅಕ್ಬರ್ ಅವರ ಮಗಳು, ಅಂದರೆ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರ್ತಕ್ಕಂಥ ಗುಲ್ಬದನ್ ಬೇಗಂ ಅವರು ಈ ಹುಮಾಯೂನ್ ನಾಮವನ್ನು ಬರೀತಾರೆ. ಕುಲಿಯತ್ ಬರೆದವರು ಯಾರು? ಜಾಫರ್ ಜತಲಿ ಅಂತಕ್ಕಂಥವ್ರು ಕುಲಿಯತನ ಬರೀತಾರೆ. ಔರಂಗಜೇಬನ ಆಳ್ವಿಕೆಯಲ್ಲಿ ಜಾಫರ್, ಜಟಾಲಿ ಅಂತಹ ಅನೇಕ ವಿಡಂಬನಾಕಾರರು ತಮ್ಮದೇ ಆದ ಕುಲಿಯತ್ಗಳನ್ನು ಬರೆದರು. ಔರಂಗಜೇಬನ ಆಳ್ವಿಕೆಯ ಕೊನೆಯ ತ್ರೈಮಾಸಿಕದಲ್ಲಿ, ಅಂದರೆ 17ನೇ ಶತಮಾನದ ಕೊನೆಯ ತ್ರೈಮಾಸಿಕದಲ್ಲಿ ಜಟಾಲ್ ನಾಮದಲ್ಲಿನ ವಿವಿಧ ಸಾಹಿತ್ಯ ಪ್ರಕ್ರಿಯೆಗಳಿಂದ ಜಾಫರ್ ಜತಲಿ ತನ್ನ ಬರಹಗಳನ್ನು ಸಂಗ್ರಹಿಸಿದ್ದಾನೆ. ನೆಕ್ಸ್ಟ್, ಅಕ್ಬರ್ನ ಆಸ್ಥಾನದ ನವರತ್ನಗಳಲ್ಲಿ ಯಾರು? ಈ 4 ಜನದಲ್ಲಿ ನವರತ್ನ ಬಂದು ಅಬ್ದುಲ್ ಫಜಲ್ ಅಂತಕ್ಕಂಥನು. ಸೊ ಇನ್ನು ಒಟ್ಟು 9ರಲ್ಲಿ 8 ಜನ ನೋಡೋದಾದರೆ ಅಬುಲ್ ಫಜಲ್, ಫೈಜಿ, ತಾನ್ಸೆನ್, ವೀರ್ಬಲ್, ತೋಡರ್ಮಲ್, ರಾಜಾ ಮಾನ್ ಸಿಂಗ್, ಅಬ್ದುಲ್ ರಹೀಂ ಖಾನ್, ಫಕೀರ್ ಅಜಿಯಾವೋ, ಮುಲ್ಲಾ ದೋ ಫಿಯಾಜ್ ಅಂತಕ್ಕಂಥ 9 ನವರತ್ನಗಳು ಕಂಡುಬರ್ತಾರೆ. ಇವರು 3 ಸಂಪುಟಗಳಲ್ಲಿ ಅಕ್ಬರ್ನ ಆಳ್ವಿಕೆಯ ಅಧಿಕೃತ ಇತಿಹಾಸಕಾರವಾದ ಅಕ್ಬರ್ ನಾಮವನ್ನು ಬರೀತಾರೆ. ಯಾರಂತಂದರೆ ಅಬ್ದುಲ್ ಫಜಲ್ ಅಂತಕ್ಕಂಥರು, ಮತ್ತು ಬೈಬಲ್ನ ಪರ್ಷಿಯನ್ಗೆ ಅನುವಾದವನ್ನು ಸಹ ಮಾಡ್ತಾರೆ. ಇವರು ಅಕ್ಬರ್ ರಾಜವಂಶದ 9 ರತ್ನಗಳಲ್ಲಿ ಒಬ್ಬರು ಮತ್ತು ಚಕ್ರವರ್ತಿ ಅಕ್ಬರ್ನ ಕವಿ ಪುರಸ್ಕೃತ ಫೈಜಿಯ ಸಹೋದರ ಸಹ ಆಗಿರ್ತಾರೆ. ನೆಕ್ಸ್ಟ್, ಹಿಂದಿ ಭಾಷೆಯಲ್ಲಿ ಯಾವ ಪುಸ್ತಕವನ್ನು ಮೊದಲ ಪುಸ್ತಕವೆಂದು ಪರಿಗಣಿಸಲಾಗುತ್ತದೆ? ಪೃಥ್ವಿರಾಜ್ ರಾಸೋ ಅಂತಕ್ಕಂಥ ಒಂದು ಪುಸ್ತಕವನ್ನು ಹಿಂದಿ ಭಾಷೆಯಲ್ಲಿ ಮೊದಲ ಪುಸ್ತಕ ಅಂತ ಪರಿಗಣಿಸಲು. ಇದನ್ನು ಬರೆದವರು ಅಂತ ನೋಡೋದಾದರೆ ಪೃಥ್ವಿರಾಜ್ ರಾಸೋ ಅವರ ಪುಸ್ತಕವನ್ನು ಹಿಂದಿ ಭಾಷೆಯ ಮೊದಲ ಪುಸ್ತಕವೆಂದು ಪರಿಗಣಿಸಲಾಗುತ್ತದೆ. ಪೃಥ್ವಿರಾಜ್ ರಾಸೋ 12ನೇ ಶತಮಾನದ ಭಾರತೀಯ ರಾಜ ಪೃಥ್ವಿರಾಜ್ ಚೌಹಾಣ್ ಅವರ ಜೀವನದ ಕುರಿತಾದ ಬ್ರಹ್ಮಾಂಶ ಮಹಾಕಾವ್ಯವಾಗಿದೆ. ಇದರ ಶ್ರೇಯ ಚಂದ್ ಬರ್ದಾಯಿಯವರಿಗೆ ಸಲ್ಲುತ್ತದೆ. ಈ ಪೃಥ್ವಿರಾಜ್ ರಾಸೋ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಶ್ರೇಯ ಚಂದ್ ಬರ್ದಾಯಿ. ಇದು ಬಂದು ಪೃಥ್ವಿರಾಜ್ ಚೌಹಾಣ್ ಅವರ ಜೀವನ ಚರಿತ್ರೆಯ ಒಂದು ಕುರಿತಾದ ಒಂದು ಕಾವ್ಯವಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಘರಪುರಿ ಗುಹೆಗಳು ಎಲ್ಲಿ ಕಂಡುಬರುತ್ತದೆ? ಘರಪುರಿ ಗುಹೆಗಳು ಮುಂಬೈಯಲ್ಲಿ ಕಂಡುಬರುತ್ತೆ. ಸೊ ಘರಪುರಿ ಗುಹೆಗಳು ಭಾರತದ ಮುಂಬೈನಲ್ಲಿರುವ ಗೇಟ್ ವೇ ಆಫ್ ಇಂಡಿಯಾದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಒಂದು ತಾಣದಲ್ಲಿ ಈ ಒಂದು ಘರಪುರಿ ಕಂಡುಬರುತ್ತೆ. ಸೊ ಇಲ್ಲಿ ಒಟ್ಟು 7 ಗುಹೆಗಳಿವೆ. ಮುಖ್ಯ ಗುಹೆಯು 26 ಸ್ತಂಭಗಳನ್ನು ಒಳಗೊಂಡಿದ್ದು ಇದರಲ್ಲಿ ಶಿವನನ್ನು ಅನೇಕ ರೂಪಗಳಲ್ಲಿ ಕೆತ್ತಲಾಗಿದೆ. ಬೆಟ್ಟಗಳನ್ನು ಕತ್ತರಿಸಿ ಮಾಡಿದ ಈ ಶಿಲ್ಪಗಳು ದಕ್ಷಿಣ ಭಾರತದ ಶಿಲ್ಪಕಲೆಯಿಂದ ಪ್ರೇರಿತವಾಗಿದ್ದು ಇದರ ಐತಿಹಾಸಿಕ ಹೆಸರು ಬಂದು ಘರ್ಪುರಿ. ಈ ಹೆಸರು ಅಗ್ರಹಾರಪುರಿ ಎಂಬ ಮೂಲ ಹೆಸರಿನಿಂದ ಘರ್ಪುರಿಯಾಗಿ ಬಂದಿದೆ. ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯ ಯಾವುದು? ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಭಾರತದ ರಾಷ್ಟ್ರೀಯ ಧ್ಯೇಯವಾಗಿದೆ. ಇದರರ್ಥ ಸತ್ಯ ಮಾತ್ರ ಜಯಿಸುತ್ತದೆ. ಇದನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಭಾರತೀಯ ರಾಷ್ಟ್ರೀಯ ಸಂಗೀತದ ಉತ್ತರ ಭಾರತದ ವ್ಯವಸ್ಥೆಯಲ್ಲಿ ಯಾವ ತಾಳವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ? ಟಿಂಟಲ್ ಅಂತಕ್ಕಂಥ ಒಂದು ತಾಳವನ್ನು ಬಳಸಲಾಗುತ್ತದೆ. ದಕ್ಷಿಣ ಭಾರತದ ವ್ಯವಸ್ಥೆಯಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ತಾಳವು ಆದಿ ತಾಳವಾಗಿದೆ. ಉತ್ತರ ಭಾರತದ ವ್ಯವಸ್ಥೆಯಲ್ಲಿ ಅತ್ಯಂತ ಸಾಮಾನ್ಯವಾಗಿ ತಾಳವು ಟಿಂಟಲ್. ಸೊ ಉತ್ತರ ಭಾರತದಲ್ಲಿ ಟಿಂಟಲು, ದಕ್ಷಿಣ ಭಾರತದಲ್ಲಿ ಆದಿ ತಾಳವನ್ನು ಹೆಚ್ಚಾಗಿ ಬಳಸ್ತಾರೆ.